ಶಿಕ್ಷಣ ಇಲಾಖೆಯಿಂದ ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇವೆ. SSLC ಪ್ರಿಪ್ರೇಟರಿಗೆ ಮಕ್ಕಳೇ ಉತ್ತರ ಪತ್ರಿಕೆ ತರಬೇಕಂತೆ. ಇದೊಂದು ಹೊಸ ರೂಲ್ಸ್. ಪ್ರಶ್ನೆ ಪತ್ರಿಕೆ ನಾವು ಕೊಡ್ತೀವಿ, ಉತ್ತರ ಪತ್ರಿಕೆನ ನೀವು ತನ್ನಿ ಅನ್ನುವಂತಹ ರೂಲ್ಸ್ ಅನ್ನ ಹಾಕ್ತಾ ಇದೆಯಂತೆ. ಹಿರಿಯ ಅಧಿಕಾರಿಯಿಂದ ವಾಟ್ಸಪ್ ಸಂದೇಶ ಈಗ ರವಾನೆ ಆಗಿದೆ. ಶಾಲಾ ಮುಖ್ಯಸ್ಥರಿಗೆ ವಾಟ್ಸಪ್ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ತಮ್ಮ ಜವಾಬ್ದಾರಿಯನ್ನ ಮಕ್ಕಳ ಮೇಲೆ ಹೇರುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಶಾಲಾ ಮುಖ್ಯಸ್ಥರು ಈ ರೀತಿ ಸೂಚನೆ ಕೊಡೋದರ ಮುಖಾಂತರ ತಮ್ಮ ಜವಾಬ್ದಾರಿಯನ್ನ ಮಕ್ಕಳ ಮೇಲೆ ಹೇರ್ತಿದ್ದಾರೆ. ಶಾಲಾ ಮುಖ್ಯಸ್ಥರ ಸೂಚನೆಯಿಂದ ಪೋಷಕರು ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಇಲಾಖೆ ಹೊಸ ನಿಯಮಕ್ಕೆ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಈಗ ದಂಗಾಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪರೀಕ್ಷೆ ಅಂತ 50 ರೂಪಾಯಿ ಶುಲ್ಕವನ್ನ ಕಟ್ಟಿಸ್ಕೊಂಡಿದ್ದಾರೆ. ಅದಾದ ನಂತರ ಈ ರೀತಿಯ ಸೂಚನೆ. ಫೆಬ್ರವರಿ 26ರಿಂದ ಮಾರ್ಚ್ 2ರ ತನಕ ನಡೆಯಲಿರುವ ಪ್ರಿಪ್ರೇಟರಿ ಎಕ್ಸಾಮ್, ಅದಕ್ಕೆ ಉತ್ತರ ಪತ್ರಿಕೆಯನ್ನ ನಾವೇ ತರಬೇಕು ಅಂತ ಮಕ್ಕಳಿಗೆ ಹೇಳಿದ್ದಾರೆ. ಓಕೆ, ಒಂದ್ ಕಡೆ ಸಿದ್ದರಾಮಯ್ಯನವರು ಬಡವರಿಗೆ, ದೀನದಲಿತರಿಗೆ, ನಿರ್ಗತಿಕರಿಗೆ ಸಹಾಯಧನ ಅಂತೇಳಿ 2,000 ಈ ತರ ಹಣವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆಲ್ಲಾ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅವ್ರ ಮಕ್ಕಳ ಹತ್ರವ ಪರೀಕ್ಷೆ ಹೆಸರಿನಲ್ಲಿ ಮತ್ತೆ ಇದು ಪರೀಕ್ಷಾ ಫೀಸ್ ಹೆಸರಿನಲ್ಲಿ ಮತ್ತೆ ಅಡ್ಮಿಷನ್ ಹೆಸರಲ್ಲಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ನ್ಯಾಯ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಈಗ ಪರೀಕ್ಷೆ SSLC ಪರೀಕ್ಷೆಗೆ 650 ರೂಪಾಯಿ ಅಂದ್ರೆ 50 ರೂಪಾಯಿ ಫೀಸಸ್ ಅನ್ನ ಜಾಸ್ತಿ ಮಾಡಿದ್ರು. ಅದರ ನಂತರ ಇದಕ್ಕೆ ಪ್ರಿಪರೇಟರಿ ಎಕ್ಸಾಮ್ಸ್ಗೆ 50 ರೂಪಾಯಿ ಮತ್ತೆ ಇಸ್ಕೊಂಡ್ರು. ಅದಲ್ಲದೆ ನೀವೇ ಆನ್ಸರ್ ಶೀಟ್ ಅನ್ನ ತರಬೇಕು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಅಥವಾ ಯಾಕೋ ಒಂದಾದ ಮೇಲೊಂದು ಈ ರೀತಿಯ ಆದೇಶಗಳ ಮೂಲಕ ಮತ್ತೊಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಲ್ಲವೂ ಮೌಖಿಕ ಆದೇಶ, ನಂತರ ವಾಪಸ್ ತಗೊಳ್ತಾರೆ. ಬಹುಶಃ ಇದನ್ನು ವಾಪಸ್ ತಗೊಳ್ತಾರೆ, ತಗೊಳ್ಳಿ ಅಂತ ಆಶಯದೊಂದಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.